ಉಗ್ರರಿಗೆ ಮನುಷ್ಯತ್ವ ಇಲ್ಲ, ಅವರಿಗೆ ಧರ್ಮವೂ ಕೂಡ ಇಲ್ಲ. ಮನುಷ್ಯತ್ವ ಇಲ್ಲದ ನರರಾಕ್ಷಸರು ಉಗ್ರರು, ಅವರಿಗೆ ಧರ್ಮವೂ ಕೂಡ ಇರುವುದಿಲ್ಲ. ಪಹಲ್ಗಾಮ್ ನರಮೇಧದ ವಿರುದ್ಧ ನಟಿ ರಮ್ಯಾ ಆಕ್ರೋಶ ಇದು. TV9 ಜೊತೆಗೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಮಾಯಕರ ಮೇಲೆ ದಾಳಿಯನ್ನ ಮಾಡುವುದನ್ನ ಖಂಡಿಸ್ತೇನೆ, ಇಲ್ಲಿ ಸಂಪೂರ್ಣವಾಗಿ ಭದ್ರತಾ ಲೋಪವಾಗಿದೆ ಅಂತ ಹೇಳಿ ರಮ್ಯಾ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಂಗಳ ರಮ್ಯಾ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಪಹಲ್ಗಾಮ್ ನರಮೇಧದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮೋಹಕತಾರೆ ರಮ್ಯಾ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ. ಮೇಡಮ್, ಟ್ರಿಪ್ಗೆ ಹೋದಂತಂದರೆ ಖುಷಿ ಕ್ಷಣದಲ್ಲಿ ಇರಬೇಕಾಗಂತ ಒಂದು ಇನ್ನೋಸೆಂಟ್ ಪೀಪಲ್ಸ್ನ ಈ ಥರ ಒಂದು ನರಮೇಧ ಮಾಡಿರುವಂಥದ್ದು, ಸಡನ್ನಾಗಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ, ನೀವು ನೋಡಿರ್ಬೋದು ದೃಶ್ಯಾವಳಿಗಳಲ್ಲಿ. ಅಂದರೆ ಇನ್ನೂ 6 ಡೇಸ್ ಆಗಿರುತ್ತೆ ಮದುವೆ ಆಗಿ, ಅವ್ರ ಹಸ್ಬೆಂಡ್ನ ಕೊಲೆ ಮಾಡಿರೋದು ನೋಡ್ತಿದ್ರೆ ಎಂಥವ್ರಿಗೂ ಕಣ್ಣೀರು ಬರುತ್ತೆ ಮ್ಯಾಮ್. ಸೊ ಈ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಗೆ ಎಷ್ಟು ನೋವಾಗಿದೆ? ಟೆರರಿಸಮ್ ಆಗಿ ಧರ್ಮನೂ ಇರಲ್ಲ, ಮನುಷ್ಯತ್ವನೂ ಇರಲ್ಲ. ಸೊ of course we have to condemn it. Plus whatever happened to our national security, our security lapses ಕೂಡ ನಾವು ಕ್ವೆಶ್ಚನ್ ಮಾಡಬೇಕಾಗುತ್ತೆ. So I hope that the Modi government takes strict action and you know those responsible for this will be brought to you know to justice. Yeah. ಸೊ ಇದು ಇನ್ಸಿಡೆಂಟ್ ನೋಡಿದಾಗ ಈ ಥರ ಆಗಿದೆ ಅಂತ ನೀವು ಆ ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ನೋಡಿರ್ಬೋದು ಅಂತ ಅನಿಸುತ್ತೆ. ಅದನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಮ್ಯಾಮ್? ಯಾಕಂದರೆ ನಾವು ಭಾರತೀಯರು ಯಾವತ್ತೂ ಬೇರೆಯವ್ರಿಗೆ ಏನು ತೊಂದರೆ ಮಾಡಲ್ಲ, ಆದರೆ ನಮಗೆ ಪದೇ ಪದೇ ಈ ಥರ ಆಗ್ತಿರೋದು. ಅಂದರೆ ಅವರು ಆರ್ಮಿ ಅವ್ರ ಜೊತೆ ಯುದ್ಧ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ, ಅವ್ರಿಗೆ ಎಲ್ಲೋ ಏನಕ್ಕೋ ಬಂದಿರೋರನ್ನ, ಒಂದು ವೆಕೇಷನ್ಗೆ ಅಂತ ಬಂದಿರೋರನ್ನ ಈ ಥರ ಶೂಟೌಟ್ ಮಾಡೋದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆಗಳು ಹೇಳ್ತಿದೆ. ಮತ್ತು ನಾವು ಯಾಕೆ ಇಂಡಿಯನ್ಸು ಸುಮ್ಮನೆ ಇರ್ತೀವಿ, ಈ ಥರದ್ದೆಲ್ಲ ಘಟನೆಗಳಾದರೂ ಪದೇ ಪದೇ ಉರಿ ಅಟ್ಯಾಕ್ ಆಗಿರ್ಬೋದು, ಈಗಾಗಿರ್ಬೋದು, ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ ಹೊರತು ನಾವೇ ಪ್ರಾಣಗಳು ಕಳ್ಕೊಳ್ತಾ ಇರೋದು. ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಮ್ಯಾಮ್? ಅಂದರೆ ಅವ್ರದ್ದು ಒಂಥರ ಲೈಕ್ ಕ್ರುಯಲ್ಟಿ ಉಗ್ರರದು. ಯಾರನ್ನೂ ನೋಡಲ್ಲ, ಮಕ್ಕಳನ್ನ ನೋಡಲ್ಲ, ಎಲ್ಲರನ್ನೂ ಹಿಂದೂನ ಮತ್ತು ಮುಸ್ಲಿಮ ಅಂತ ಕೇಳ್ಬಿಟ್ಟು, ಕಲ್ಮಾ ಓದಬೇಕು ಅಂತ ಕೇಳ್ಬಿಟ್ಟು ಅವ್ರನ್ನ ಗುಂಡಿಟ್ಟು ಹೊಡೆದಿರೋ ಅಂಥದ್ದು. ಬಟ್ ನೀವು ನೋಡೋಕ್ಕೆ ಹೋದರೆ ಇವಾಗ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇರೋದು ಅವರು ಕೂಡ ಮುಸ್ಲಿಮ್ಸನ್ನೇ. ಸೊ ನಾವು ಮುಸ್ಲಿಮ್ಸೇ ಕೆಟ್ಟೋರು ಅಂತ ನಾವು ಹೇಳೋಕ್ಕಾಗಲ್ಲ. ಲೈಕ್ ಐ ಸೆಡ್ ಮುಂಚೆನೇ, ಟೆರರಿಸಮ್ ಇಸ್ ಯಾವ ಧರ್ಮನೂ ಬರಲ್ಲ, ಯಾವ ಮನುಷ್ಯತ್ವನೂ ಇರಲ್ಲ. ಸೊ ಹಾಗಾಗಿ ನಾವು ಎಲ್ಲರೂ ಒಂದೇ ದೃಷ್ಟಿನಲ್ಲಿ ನೋಡೋಕ್ಕಾಗಲ್ಲ. ಯು ಹ್ಯಾವ್ ಟು ಕಂಡೆಮ್ ಎಕ್ಸ್ಟ್ರೀಮಿಸಮ್ ಆ್ಯಂಡ್ ಟೆರರಿಸಮ್ ವೇರ್ ಎವರ್ ಇಟ್ ಎಕ್ಸಿಸ್ಟ್. ಆ್ಯಂಡ್ ಐ ಥಿಂಕ್ our country must definitely take strong action and ensure that these things don't happen. ಉಗ್ರರಿಗೆ ಏನು ಶಿಕ್ಷೆ ಆಗಬೇಕು ಅಂತ ಅನಿಸುತ್ತೆ ಮ್ಯಾಮ್ ನಿಮಗೆ? The worst kind of punishment. ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ವಿಸಿಟ್ ಕೊಡ್ತಿರೋ ಅಂಥದ್ದು ಪಹಲ್ಗಾಮ್ಗೆ. ಸೊ ಅದ್ರ ಬಗ್ಗೆ ಮೇಡಮ್, ರಾಹುಲ್ ಗಾಂಧಿ ಅವರು ಕೂಡ ವಿಸಿಟ್ ಕೊಡ್ತಿದ್ದಾರೆ. ನೀವು ಆಲ್ರೆಡಿ ಹೇಳಿದ್ರಿ ಸೆಕ್ಯೂರಿಟಿ ಫೇಲ್ಯೂರ್ ಅಂತ. ಸೊ ಇನ್ನಷ್ಟು ಸೆಕ್ಯೂರಿಟಿ ಕೊಡಬೇಕು ಅಂತ ಅನ್ಸುತ್ತಾ ಜಮ್ಮು ಕಾಶ್ಮೀರದಲ್ಲಿ? Definitely, we should, especially Jammu and Kashmir and you know our borders along Arunachal Pradesh agirbodu, ಬೇರೆ ಜಾಗಗಳಿಗೆ 100% you should increase security because these are very volatile areas and that is where there should be more caution. ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳ್ತೀರಾ? See, this is something that really is not in anyone's hands, but then I would think it is a failure of intelligence also. No, security lapses ಆಗಬಾರ್ದು, ಬಟ್ ಅದನ್ನು 100% ಕೂಡ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲ ದೇಶದಲ್ಲೂ ಆಗುತ್ತೆ, ಬಟ್ we should ensure that these things don't happen because at the end of the day innocent people's lives are lost ಅಲ್ವಾ? ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಮೋಹಕತಾರೆ ರಮ್ಯಾ ಅವರ ಮಾತು. ಏನು ಪಹಲ್ಗಾಮ್ನಲ್ಲಿ ಅಮಾಯಕರ ಮೇಲೆ ಒಂದಷ್ಟು ಶೂಟೌಟ್ ಮಾಡಿದ್ದಾರೆ, ಆ ಉಗ್ರರಿಗೆ ತುಂಬಾ ದೊಡ್ಡ ಶಿಕ್ಷೆ ಆಗಬೇಕು ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.